ಸ್ಕ್ವೇರ್ ನ ಹೇಗೆ ಸಾಲ್ವ್ ಮಾಡಿದ್ವಿ? 2 ಸ್ಕ್ವೇರ್ ಮೀನ್ಸ್ 4. ಆಮೇಲೆ ನೆಕ್ಸ್ಟ್ ಎರಡನೇ ಸ್ಟೆಪ್ ಏನ್ ಮಾಡಿದ್ವಿ? ಮೂರೂ ನಂಬರ್ ನ ಮಲ್ಟಿಪಲ್ ಮಾಡಿದ್ವಿ. 2 2s are 4, 4 1s are 4. ಫೈನಲಿ 1 ಸ್ಕ್ವೇರ್ 1. ಇದು ಸಿಂಪಲ್ ಮೆಥಡ್ ಸ್ಕ್ವೇರ್ ಕಂಡಿಡಿಯಕ್ಕೆ. ಈಗ ತಾನೇ ನೋಡಿದ್ವಿ. ಇದನ್ನೇ ಕ್ಯೂಬ್ ಹೇಗೆ ಮಾಡೋದು? ಸಿಂಪಲ್ ನೋಡಿ ಇಲ್ಲಿ. ಫಸ್ಟ್ ಅಗೈನ್ ರೈಟ್ ಸೈಡ್ ಇಂದ 2 ಕ್ಯೂಬ್ 8. ಕ್ಲಿಯರಾ? ದೆನ್ 3 2s are 6, 6 1s are 6. ಬಟ್ ಡೋಂಟ್ ರೈಟ್ ದ 6 ಹಿಯರ್. ಬಿಫೋರ್ ಏನ್ ಮಾಡ್ತಾ ಇದ್ವಿ? ಈ ಮೂರನ್ನ ಮಲ್ಟಿಪಲ್ ಮಾಡಿ ಇಲ್ಲಿ ಬರಿತಾ ಇದ್ವಿ. ಬಟ್ ಇಲ್ಲಿ ಕ್ಯೂಬ್ ಅಂದ್ರೆ ಸ್ಕ್ವೇರ್ ಕ್ಯೂಬ್ ಏನು? 1 ನಂಬರ್ ಎಕ್ಸ್ಟ್ರಾ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1 ಸ್ಟೆಪ್ ಎಕ್ಸ್ಟ್ರಾ ಅಂತ ತಿಳ್ಕೊಳ್ಳಿ. ಓಕೆ, ಸೊ 2 ಕ್ಯೂಬ್ 8, 3 2s are 6, 6 1s are 6. ಏನು ಡಿಫ್ರೆನ್ಸ್ ಇಲ್ಲ ಎರಡಕ್ಕೂ. ಬಟ್ ಈ 6 ಅಂತ ಬರೋದ್ರೆ ಇಲ್ಲಿ ಬರೀದೆ ಕೆಳಗಡೆ ಬರ್ಕೋಬೇಕು. ಕೆಳಗಡೆ ಬರ್ಕೊಳ್ಳಿ. ಈಗ ಇದನ್ನ ಏನ್ ಮಾಡಿ 6 2s are 12. ಒಂದು ಉಳಿತು. 6 1s are 6. ಕ್ಯಾರಿ ಓವರ್ 1 7. ಸ್ಟೆಪ್ ಮುಗಿತಾ? ಫೈನಲಿ 1 ಕ್ಯೂಬ್ 1. ಕ್ಲಿಯರಾ? ಇನ್ನೊಂದ್ಸಲ ಹೇಳ್ಬಿಡ್ತೀನಿ. 2 ಕ್ಯೂಬ್ 8, 2 3s are 6, 6 1s are 6. ಕೆಳಗಡೆ ಬರ್ಕೋಬೇಕು. ಕ್ಯೂಬ್ ಫೈಂಡ್ ಔಟ್ ಮಾಡುವಾಗ ಸಿಂಪಲ್ ಮೆಥಡ್ ಇದು. 6 2s are 12. ಒಂದು ಉಳಿತು. 6 1s are 6. ಕ್ಯಾರಿ ಓವರ್ 1 7. 1 ಕ್ಯೂಬ್ 1. ಕ್ಲಿಯರಾ? ಒಂದು ನಿಮಿಷ ಬರ್ಕೋಬೇಡಿ, ಬೇರೆ ನಂಬರ್ ಒಂದು ಚೆಕ್ ಮಾಡೋಣ. 13 ಕ್ಯೂಬ್ ನೋಡಿ, ಎರಡು ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡ್ತೀನಿ. ಮೌನ್ ಅರ್ಥ ಆಗ್ತಿದೆಯಾ? 13 ಕ್ಯೂಬ್ 13 ಸ್ಕ್ವೇರ್ ಎರಡು ಸೈಮಲ್ಟೇನಿಯಸ್ ಸಾಲ್ವ್ ಮಾಡ್ತೀನಿ ನೋಡಿ. ಈಗ 3 ಸ್ಕ್ವೇರ್ 9, 3 ಕ್ಯೂಬ್ 27. ಎರಡು ಹೊಡಿತು. ನಿಮ್ಗೆ ಕ್ಯಾರಿ ಓವರ್ ಮರ್ತೋಗುತ್ತೆ ಸರ್ ಅಂದ್ರೆ ಈ ತರ ಬರ್ಕೊಳ್ಳಿ. 2 ಮೇಲೆ ಬರೋದು 7 ಅಂದ್ರೆ 27 7 ಬರ್ರಿ, ಕ್ಯಾರಿ ಓವರ್ ಇಲ್ಲಿ ಬರ್ಕೊಳ್ಳಿ. ಆ ತರ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು? ಈ ಮೂರು ನಂಬರ್ ಮಲ್ಟಿಪಲ್ ಮಾಡಬೇಕು. 3 2s are 6, 6 1s are 6. ಇಲ್ಲೂ ಅಷ್ಟೇ 3 3s are 9 1s are 9. ಆ 9 ನ ಇಲ್ಲಿ ಬರ್ಕೋತೀವಿ. ಎರಡನೇ ಸ್ಟೆಪ್. ಈಗ ನೆಕ್ಸ್ಟ್ 9 3s are 27. 27 ಆಲ್ರೆಡಿ ಕ್ಯಾರಿ ಓವರ್ 2 ಇದೆಯಾ? ಎಷ್ಟಾಗುತ್ತೆ? 29. ಈ 2 ಅಳ್ಸೋಣ, ಮತ್ತೆ 2 ಕ್ಯಾರಿ ಓವರ್ ಇಲ್ಲಿ ಬರ್ಕೊಳ್ಳೋದು. ಕ್ಲಿಯರಾ? ನೆಕ್ಸ್ಟ್ 9 1s are 9. ಕ್ಯಾರಿ ಓವರ್ ಎಷ್ಟಿದೆ ಅಲ್ಲಿ? 2. ಸೊ 9 + 2 11. ಕ್ಯಾರಿ ಓವರ್ ಎಷ್ಟು ಮತ್ತೆ? 1. 1 ಕ್ಯೂಬ್ ಕ್ಯಾರಿ ಓವರ್ 1. ಇಷ್ಟೇ ಆನ್ಸರ್. ಹಾರ್ಡ್ಲಿ 10 to 15 seconds ಎನಫ್ ಕ್ಯೂಬ್ ಫೈಂಡ್ ಔಟ್ ಮಾಡೋಕ್ಕೆ.